ಭೂಮಿ ಏನು ಹೊರ್ಲಿಗಳು ಬಾತ್ರೂಮ್ ಅಲ್ಲೂ ಇಲ್ಲ ಬೇಕಾ ಮಾಮ್ ಮಾಮ್ ಆ ಸೀರೆನೆ ಯಾಕೆ ಹಾಗ್ ನೋಡ್ತಿದ್ಯಾ? ನನ್ಗೆ ಇದು ಸೀರೆ ತರ ಕಾಣ್ತಾ ಇಲ್ಲ. ಮತ್ತೆ ನೇಣು ಕುಡಿಕೆ ತರ ಕಾಣ್ತಾ ಇದೆ. ಮನೆಗ್ ಬಂದು 1 ವರ್ಷ ಆಗ್ತಾ ಇದೆ. ಸೋಫಾ ಕುರ್ಚಿ ತರ ಒಂದ್ ಕಡೆ ಬಿದ್ಕೊಂಡಿದ್ದೆ ಶಾರದಾ ಹಾಗೆ ಒಂದು ಆಕ್ಟಿವ್ ಆಗಿ ಹೇಗಾದ್ಲು ಅಂತ ಯಾರೋ ಅವಳಿಗೆ ಕೌನ್ಸಿಲಿಂಗ್ ಕೊಡ್ತಾ ಹಳೆದೆಲ್ಲ ಅವಳಿಗೆ ನೆನ್ಪಿಟ್ ಬರೋ ಹಾಗೆ ಮಾಡ್ತಿದ್ದಾರೆ. ಮಾಮ್, ಈ ಮನೇಲಿ ಅಂಥ ಸೈಕಾಲಜಿಸ್ಟ್ ಯಾರಿದಾರೆ ಹೇಳು? ಆ ದೊಡಮ್ಮ ಆ ಟೀ ಅಂಗಡಿ ಜೊತೆ ಬಿಟ್ರೆ ಇನ್ ಯಾರ ಜೊತೆನೂ ಇಂಟ್ರಾಕ್ಟೇ ಮಾಡೋದಿಲ್ವಲ್ಲ. ಮತ್ತೆ ಹೇಗಂಜು ಹೇಗ ಅವಳಿಗೆ ಎಲ್ಲ ಗೊತ್ತಾಗ್ತಿದೆ. ಅವತ್ ನೋಡಿದ್ರೆ ಹಜತ್ ಕೈಯಲ್ಲಿ ರಿವಾಲ್ವರ್ ನ ನೋಡಿ ಯಾರೋ ನಂಗೆ ಇಲ್ಲಿ ಶೂಟ್ ಮಾಡಿದ್ರು ಅಂತ ತೋರ್ಸುದ್ವಲ್ಲ. ಆಮೇಲೆ ಆಸ್ಪತ್ರೆಯಲ್ಲಿ ಶೋತಮನ್ನ ಐಡೆಂಟಿಫೈ ಮಾಡಿದಾಳೆ. ಇವತ್ತು ಈ ಸೀರೆ ನಾಳೆ ದಿನ ಈ ಸೀರೆ ಹುಟ್ಟಿದ್ದು ನಾನೇ, ಅವಳನ್ನ ಶೂಟ್ ಮಾಡಿದ್ದು ನಾನೇ ಅಂತ ಮುಂದೆ ಹೇಳ್ಬಿಟ್ರೆ ನನ್ ಏನ್ ಮಾಡ್ಲಿ? ಮಾಮ್ ಮಾಮ್ ಈ ತರ ಎಲ್ಲ ಮಾತಾಡಮ್ಮ. ನಂಗ್ ಸಖತ್ ಭಯ ಆಗತ್ತೆ ಮಾಮ್. ನನ್ ಮದ್ವೆಗಿಂತ ಮುಂಚೆ ಶಾರದಾ ದೊಡಮ್ಮಗೆ ಏನು ನೆನಪು ಬರ್ಬಾರ್ದು, ನೀನ್ ಸಿಕ್ಕಾಕೋಬಾರ್ದು ಅಂತ ದಿನ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ ನಾನು. ಕಾಮ್ ಡೌನ್ ಅಂಜು. ನೀನೇನೆ ಬಿಡು, ನೀನ್ ಭಯ ಪಡತರ ಏನೂ ಆಗಲ್ಲ. ಬೈ ಚಾನ್ಸ್ ಆದ್ರೆ ಅಂಥ ಸಂದರ್ಭ ಬಂದ್ರೆ ಅಶ್ವಿನಿ ಕಥೆನ ಮುಗಿಸ್ದ ಹಾಗೆ ಶಾರದನ್ಗೂ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ಹೌದ್, ಅವಳು ಪೂರ್ತಿ ನೆನಪರೋವರೆಗೂ ನಾನೇ ಕಾಯ್ಬೇಕು. ಅವಳನ್ನೇ ಎತ್ ಬಿಟ್ರೆ ಒಂದ್ ಕೆಲ್ಸ ಆಗೋಗುತ್ತಲ್ಲ. ಮಾಮ್, ಐ ಬಿ ಬ್ಯಾಕ್ ಇನ್ ಅ ಮಿನಿಟ್, ಓಕೆ? ಶಾರದಾ ಅಂಜು ಯಾವ ಮಾತ್ರೆ ತಗೊಂಡಿ ಏನಾಯ್ತು? ಅಂಜು ಅಂಜು ಯಾವ ಮಾತ್ರೆ ತಗೊಂಡೆ ಏನಾಯ್ತು? ಅದು ಅದು ಯಾಕೋ ಸಡನ್ ಆಗಿ ತಲೆನೋವು ಶುರು ಆಗೋಯ್ತು ನಚ್ಚಿ. ಅದಕ್ಕೆ ಒಂದ್ ಪೇನ್ ಕಿಲ್ಲರ್ ತಗೊಂಡೆ ಅಷ್ಟೇ. ತಲೆನೋವಾ? ನಿನ್ ಜ್ವರ ಅಂತೂ ಇಲ್ಲ. ಯಾವ ಮಾತ್ರೆ ತಗೊಂಡೆ ತೋರ್ಸು ನಂಗೆ. ಅಲ್ಲ ಅಲ್ಲ, ಅದು ಮಾಮ್ಗೆ ಹೇಳ್ದೆ ತಲೆನೋವ್ತಿದೆ ಅಂತ, ಅವ್ರು ಕೊಟ್ರು, ಅದನ್ನೇ ತಗೊಂಡೆ ಅಷ್ಟೇ. ಹೌದಾ? ತಲೆನೋವು ಒಂದೇ ಅಲ್ಲ? ಯಾಕೆ ಹೇಳ್ತಿದ್ಯಾ? ಏನೇ ಆಯ್ತು? ನಾವೆಲ್ಲರೂ ಆಚೆ ಹೋಗ್ಬರೋಣ ಪ್ಲೀಸ್. ನಂಗೂ ಸೇಮ್ ಥಾಟ್ ಬಂದಿತ್ತು. ನೀನೊಂದ್ ಕರಿಯೋಣ ಅಂತಾನೆ ಬಂದೆ, ಆದ್ರೆ ಇಲ್ಲಿ ನೀನ್ ನೋಡಿದ್ರೆ ತಲೆನೋವು ಅಂತ ಓದಾಡ್ತಾ ಇದ್ದೆ. ಪರವಾಗಿಲ್ಲ, ನಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾನು ರಿಲ್ಯಾಕ್ಸ್ ಆಗ್ಬೇಕಾ? ನಂಗೆ 5 ನಿಮಿಷ ಕೊಡು, ಐಲ್ ಬಿ ರೆಡಿ. ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಇಟ್ಟು ನಾನ್ 10 minutes. ಡನ್. ಅಮ್ಮ, ಅಸ್ತವ್ರ ಮುಂದೆ ಊಟದ ತಟ್ಟೆ ಇಟ್ಟು ಇನ್ನೇನ್ ಅವ್ರು ತಿನ್ಬೇಕು ಅಂದಾಗ ಆ ಊಟದ ತಟ್ಟೆನ ಕಿತ್ಕೊಬಿಟ್ರೆ ಅಸ್ತವ್ರಿಗೆ ಹೇಗನ್ಸುತ್ತೆ ಹೇಳು? ಇದೇನಪ್ಪಾ ದೇವ್ರು ಕೊಟ್ಟು ಹಾಗೆ ಕಿತ್ಕೊಂಡ್ಬಿಟ್ನಲ್ಲ ಅಂತ ಅನ್ಸುತ್ತೆ. ಹಾಗೆ ನನ್ ಪರಿಸ್ಥಿತಿನು. ಎಲ್ಲಾನು ಕೊಡ್ತೀಯ, ಹಾಗೆ ಕಿತ್ಕೊಬಿಡ್ತೀಯ. ಪ್ರತಿ ಸಲ ನಾನು ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಏನೋ ಒಂದ್ ಎಡವಟ್ಟಾಗುತ್ತೆ. ನಾನ್ ಕಾನ್ಸ್ಟೇಬಲ್ ಆಗಕ್ ಆಗ್ತಾ ಇಲ್ಲ. ಈ ಸಲ ಆ ರೀತಿ ಆಗದೆ ಇರಂಗ್ ನೀನೇ ನೋಡ್ಕೋಬೇಕು. ಈ ಸಲ ನಾನ್ ಎಲ್ಲಾ ಪರೀಕ್ಷೆಯಲ್ಲೂ ಪಾಸ್ ಆಗ್ಬೇಕು. ಅಷ್ಟೇ ಅಲ್ಲ, ನಾನ್ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡು ನಿನ್ ಮುಂದೆ ಬಂದು ಆಶೀರ್ವಾದ ತಗೋಬೇಕು. ಆ ರೀತಿ ಮಾಡಮ್ಮ. ಆಮೇಲೆ ಇನ್ನೊಂದ್ ಕೋರಿಕೆ ಇದೆ, ಅದನ್ನು ಈಡೇರಿಸ್ಬಿಡು. ನನ್ಗೆ ಸಾಹೇಬ್ರಿಂದ ಮುಕ್ತಿ ಸಿಗ್ಬೇಕು. ಅಷ್ಟೇ ಅಲ್ಲ, ಈ ಮನೆಯವರಿಂದನು. ಆದ್ರೆ ಯಾರಿಗೂ ಕಿಂಚಿತ್ ಸಹ ಬೇಜಾರಾಗಬಾರ್ದು. ಹಾಗೆ ನೀನ್ ನೋಡ್ಕೋಬೇಕು. ನಾನೆಲ್ಲಾ ಆಸೆನೂ ನೀನೇ ಈಡೇರಿಸ್ಬೇಕು, ಸರಿನಾ? ಆದ್ರೆ ಬೇಗ ನನ್ನ ಪಾಸ್ ಮಾಡ್ಬಿಡು, ಬೇಗ ನನ್ನ ಪಾಸ್ ಮಾಡ್ಬಿಡು. ಹಂಗೆ ಪಾಸ್ ಆಗ್ಬಿಡ್ಬೇಕು. ಒಂದೇ ಅಟೆಂಪ್ಟ್ ನನ್ ಪಾಸ್ ಆಗ್ತೀನಿ. ಅಲೋ, ನಿಮ್ಗೆ ದೇವ್ರ ಮುಂದೆ ಕಣ್ ಮುಚ್ಕೊಂಡು ಕೈ ಮುಕ್ಕೊಂಡು ಪಾಸ್ ಮಾಡು ಅಂತ ಪಾಸ್ ಆಗಂಗಿದ್ರೆ ಪ್ರಪಂಚದಲ್ಲಿ ಎಲ್ಲಾ ಎಕ್ಸಾಮು ಪಾಸ್ ಆಗ್ಬಿಟ್ಟಿರೋದು. ದೊಡ್ಡ ಸಾಹೇಬ್ರೆ, ಭೂಮಿ ಕಷ್ಟಪಟ್ಟು ಓದಿದ್ರೇನೆ ಪಾಸ್ ಆಗೋದು. ತಗೋ. ಅದೆಲ್ಲ ಸರಿ. ಈಗ ಹೇಳಿ, ನೀವು ಇಷ್ಟ ತನಕ ಯಾಕೆ ಎದ್ದಿದ್ದೀರಾ? ನಿಮ್ ಆರೋಗ್ಯ ಏನಾಗಲ್ಲ? ಮಗಳಾದವಳು ಒಂದೇ ಗುರಿನ ಸಾಧಿಸೋದಕ್ಕೋಸ್ಕರ ಈ ರೀತಿ ನಿದ್ದೆಗೆಟ್ಟು ಕಷ್ಟಪಡ್ತಾ ಇದ್ರೆ ತಂದೆ ಆದವ್ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಇಂಥ ಟೈಮಲ್ಲಿ ತಾನೇ ನಿನ್ ಜೊತೆ ನಿಂತ್ಕೋಬೇಕು ತಂದೆ ಆದವನು. ಕುಡಿಟಿ. ಭೂಮಿ, ನಿನ್ ನೆನಪಿದ್ಯಾ? ಕೆಲವು ತಿಂಗಳ ಹಿಂದೆ ನಾನೇ ನಿಮ್ಮ ತಾಯಿ ವಿರುದ್ಧ ಕೇಸ್ ಫೈಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಇಡೀ ರಾತ್ರಿ ಕೂತ್ಕೊಂಡು ಲವ್ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂತಿರ್ತದೆ. ನನಗೆ ನಿದ್ದೆ ಬರಬಾರ್ದು ಅನ್ನೋ ಕಾರಣಕ್ಕೆ ನೀನೇ ನನಗೆ ಟೀ ಮಾಡ್ಕೊಂಡ್ ಬರ್ತಿದ್ದೆ. ನೆನಪಿದ್ಯಾ? ಆಗ ನಾನು ನಿನ್ನ ಮಾತು ಕೇಳಿದ್ದೆ, ಭೂಮಿ, ನಾನು ನಿಮ್ಮ ತಾಯಿ ವಿರುದ್ಧ ಕೇಸ್ ಫೈಟ್ ಮಾಡ್ತಿದ್ದೀನಿ ಅಂದ್ರೆ ಒಂದ್ ರೀತಿಲಿ ನಾನು ನಿನಗೆ ಶತ್ರು ಇದ್ದ ಹಾಗೆ, ಹಾಗಿದ್ದು ನೀನ್ ಯಾಕೆ ನನಗೆ ಟೀ ಮಾಡ್ಕೊಂಡ್ ಬರ್ತೀಯ ಅಂತ ಕೇಳಿದ್ದೆ. ಆಗ ನೀನ್ ಏನ್ ಹೇಳಿದ್ದೆ? ನೋಡಿ, ನೀವು ಮನೆ ಆಚೆ ವಕೀಲರು ಇರ್ಬೋದು, ಆದ್ರೆ ಮನೆ ಒಳಗ್ ಬಂದ್ರೆ ನೀವ್ ನನ್ ತಂದೆ ಆರೈಕೆ ಮಾಡೋದ್ ನನ್ ಕರ್ತವ್ಯ ಅಲ್ವಾ? ಕರೆಕ್ಟ್, ಇದು ಹಾಗೆ ಕೊಡಿ. ಹೌದು, ಏನ್ ಗೊತ್ತಿದ್ದೆ ಆಗಿಲ್ಲ? ನಮ್ ದೇಶದ ಸಂವಿಧಾನದ ಬಗ್ಗೆ. ಗುಡ್ ಗರ್ಲ್. ಭೂಮಿ, ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಜಾಣ ಇದೆ ನೀನು. ಭೂಮಿ, ಅವರು ಬರೀ ನಮ್ಮ ದೇಶದ ಸಂವಿಧಾನದ ಶಿಲ್ಪಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಇದ್ದಂತ ಒಂದು ಕೆಟ್ಟ ಪದ್ಧತಿ, ಆ ಪದ್ಧತಿ ವಿರುದ್ಧ ಹೋರಾಡದಂತ ಮಹಾನುಭಾವ. ಅವ್ರು ಇನ್ನೂ ಎಂತೆಂತ ಒಳ್ಳೆ ಕೆಲಸಗಳು ಮಾಡಿದಾರೆ ಗೊತ್ತಾ? ಅಂಜು ಬಾ, ಇದೆಲ್ಲ ನಿನ್ಗೋಸ್ಕರ. ಅಂಜು, ನಿಂಗ್ ನೆನ್ಪಿದ್ಯಾ? ಇದೇ ತರ ನೀನ್ ಒಂದ್ಸತಿ ನನ್ ಕೈ ಮೇಲೆ ಕೈ ಇಟ್ಟು ನನಗೆ ಯಾವತ್ತೂ ಸುಳ್ಳು ಹೇಳಲ್ಲ ನಚ್ಚಿ ಅಂತ ಪ್ರಾಮಿಸ್ ಮಾಡಿದ್ದು. ಇವತ್ತೆಷ್ಟು ಬ್ಯೂಟಿಫುಲ್ ಆಗಿ ಡ್ರೆಸ್ ಆಗಿದ್ಯಾ,
ಏಂಜಲ್ ತರ ಕಾಣ್ತಾ ಇದೆಯಾ ಬಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್. ನಚಿ ಏನಾದ್ರೂ ಜುವೆಲ್ಸ್ ಮಿಸ್ಸಿಂಗಾ? ನಿನ್ ಒರಿಜಿನಲ್ ಜುವೆಲ್, ನೀನ್ ಇನ್ನೋಸೆಂಟ್ ಆಗಿರೋ ಸ್ಮೈಲ್ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅಂಜು, ನಾನು ನಿನ್ನ ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯು ಸೀಮ್ ವೆರಿ ಡಿಸ್ಟರ್ಬ್. ಏನಾಗಿದೆ? ಅಂಡ್ ರಿಮೆಂಬರ್, ನೀನ್ ನಂಗೆ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ. ಅಂಡ್ ಮೋರ್ ಓವರ್, ನನಗೆ ಗೊತ್ತು ನೀನ್ ನನ್ನ ಹತ್ರ ಸುಳ್ಳು ಹೇಳೋಷ್ಟು ಕೆಟ್ಟವಳಲ್ಲ ಅಂತ. ಏನಾಗಿದೆ? ನಚ್ಚಿ ಅದು ನನ್ಗೆ ಯಾವಾಗ್ಲೂ ನಮ್ ಮದ್ವೆದೇ ಟೆನ್ಷನ್ ಆಗ್ತಾ ಇದೆ. ಪ್ರತಿ ಸಲ ಡೇಟ್ ಫಿಕ್ಸ್ ಆಗುತ್ತೆ, ನಾವ್ ಮದ್ವೆ ಪ್ರಿಪೇರ್ ಆಗ್ತೀವಿ, ಆದ್ರೆ ಯಾವ್ದೋ ರೀಸನ್ ಇಂದ ನಮ್ ಮದ್ವೆನೇ ಕ್ಯಾನ್ಸಲ್ ಆಗುತ್ತೆ. ಈ ಸಲನು ನಮ್ ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಭಯ ಕಾಡ್ತಿದೆ ನಂಗೆ. ನಚ್ಚಿ, ನಿಂಗ್ ನನ್ ಜಾತಕದ ಬಗ್ಗೆ ಗೊತ್ತಲ್ವಾ? ಈ ತಿಂಗಳು ಮುಗಿದ್ರೆ ಇನ್ ಯಾವತ್ತೂ ನನ್ ಮದ್ವೆ ಯೋಗ ಇಲ್ವಂತೆ. ಆದ್ರೆ ನಂಗೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಎಲ್ಲಿ ನೀನ್ ನನ್ ಕೈ ತಪ್ಪೋಗ್ತೀಯಾ, ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯ ನನ್ಗೆ. ನಚ್ಚಿ ಪ್ಲೀಸ್, ನೀನ್ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ, ಯಾವಾಗ್ಲೂ ನನ್ ಜೊತೆಗಿರು. ಐ ವಿಲ್ ಆಲ್ವೇಸ್ ಬಿ ವಿತ್ ಯು. ನಾನು ಯಾವಾಗ್ಲೂ ನಿನ್ ಜೊತೆಗೆ. ಅಂಡ್ ಈ ಸತಿ ನೋಡು, ಯಾವ್ದೇ ಅಡೆತಡೆ ಬಂದ್ರು ನಮ್ ಮದ್ವೆ ನಡೆಯತ್ತೆ. ಎಲ್ಲಿ ಹ್ಯಾಪಿ? ಐ ಆಮ್ ವೆರಿ ಹ್ಯಾಪಿ. ಶಾರ್ದನ್ ಮುಗ್ಸೋಕೆ ಏನಾದ್ರೂ ಐಡಿಯಾ ಬಂತ ಭದ್ರ? ಮೇಡಮ್, ಯಾರ್ ಸಾಯಿಸಿದ್ದು ಅಂತಾನೆ ಗೊತ್ತಾಗದೆ ಇರೋ ಹಾಗೆ ಆ ಶಾರದನ ಮರ್ಡರ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ? ಪಾಯ್ಸನ್ ಇಂಜೆಕ್ಷನ್. ಪಾಯ್ಸನ್ ಇಂಜೆಕ್ಷನ್? ಹಳೆ ಟೆಕ್ನಿಕ್ ಎಲ್ಲ ವರ್ಕೌಟ್ ಆಗಲ್ಲ ಭದ್ರ. ದಿನದ 24 ಗಂಟೆನೂ ಆ ಶಾರದಾ ಮನೆಯಲ್ಲೇ ಬಿದ್ದಿರ್ತಾಳೆ. ಅವಳಗ್ ನಾನು ಇಂಜೆಕ್ಟ್ ಮಾಡಿದ್ರೆ ಚಿತ್ತಿನ ಕೈಯಲ್ಲಿ ನಾನು ಸಿಕ್ಕಾಕೊಳ್ವಾ? ಮರ್ಡರ್ ಮನೆಯಲ್ಲಿ ಆಗಲ್ಲ ಮೇಡಮ್, ಮತ್ತೆ ಪಬ್ಲಿಕ್ ಪ್ಲೇಸ್ ಅಲ್ಲಿ. ಮೇಡಮ್ ಹೇಗೆ? ಮೇಡಮ್, ನೀವ್ ಏನಾದ್ರೂ ಒಂದ್ ನೆಪ ಹುಡುಕಿ ಆ ಎಮ್ಮನ್ನ ಹೇಗಾದ್ರೂ ಸರಿ ಪಬ್ಲಿಕ್ ಪ್ಲೇಸ್ಗೆ ಬರೋ ಹಾಗೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಪಾರ್ಕ್. ಮಚ್ಚಿ, ತೋಳಪ್ಪ, ನಿಂದೆ ಇನ್ಚಾರ್ಜು. ಓಕೆ, ನಾನ್ ಶಾರದನ್ ಕರ್ಕೊಂಡು ಒಂದ್ ರೌಂಡ್ ಹೋಗಿ ಬರ್ತೀನಿ. ಭೂಮಿ, ಓತ್ಲಾ ಹೊಡೆಯಂಗಿಲ್ಲ, ನೀಟಾಗಿ ಮಾಡ್ಬೇಕು. ಮಾಡ್ತೀನಿ ದೊಡ್ಡ ಸಾಹೇಬ್ರೆ. ನೀನ್ ಮಾಡದೇ ಇರು ಬಿಡಲ್ಲ ನಿಮ್ ಚಿಕ್ಕ ಸಾಹೇಬ್ರು. ಮಾಡ್ಸೋ. ಶಾರದಾ, ಏನಾಯ್ತು? ಶಾರದಾ, ಏನಾಯ್ತು? ಶಾರದಾ, ಅಜಯ್, ನಚ್ಚಿ ಬೇಗ ಬರೀಲಿ. ಶಾರದಾ, ಏನಾಯ್ತು? ಶಾರದಾ, ಅಜಿತ ಬಾಳ ಬೇಗ. ಏನಾಯ್ತು? ಕಿಚ್ಕೊಂಡ್ ಬಿದ್ದೋದಷ್ಟೇ. ಮೇಡಮ್, ಎಲ್ಲಿ ಕಳೆದೋದ್ರಿ? ಸಾರಿ, ನೀ ಹೇಳಿದ್ದನ್ನೆಲ್ಲ ಕಲ್ಪನೆ ಮಾಡ್ಕೊಂಡೆ. ಸೂಪರ್ ಆಗಿದೆ ಐಡಿಯಾ. ಆದಷ್ಟು ಬೇಗ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಶಾರದನ್ನ ಮನೆಯಿಂದ ಹೊರಗಡೆ ಕಳ್ಸೋ ಜವಾಬ್ದಾರಿ ನಂದು. ಮುಂದೆಂದೆಲ್ಲ ನಿಂತು. ಮೇಡಮ್, ನನ್ಗೊಂದ್ ಸ್ವಲ್ಪ ಟೈಮ್ ಕೊಡಿ ಮೇಡಮ್. ಬಾಂಬೆಯಿಂದ ಪಾಯ್ಸನ್ ಇಂಜೆಕ್ಷನ್ ತರಿಸ್ಬೇಕು. ಅದು ಬಂದಿದ ತಕ್ಷಣನೇ ಪ್ಲಾನ್ ರೆಡಿ ಆಗುತ್ತೆ. ಆದಷ್ಟು ಬೇಗ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್. ಐಸಿ. ಓಕೆ, ಆದಷ್ಟು ಬೇಗ ತರ್ಸ್. ನೀನ್ ಫೋನ್ಗೋಸ್ಕರ ಕಾಯ್ತಾ ಇರ್ತೇನೆ. ಓಕೆ, ಆದಷ್ಟು ಬೇಗ ಈ ಕೆಲ್ಸ ಮುಗಿಬೇಕು. 1 ನಿಮಿಷ, ನಿನ್ನ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೇನೆ, ಖರ್ಚಿಗೆ ಇಟ್ಕೋ. ಓಕೆ ಮೇಡಮ್, ಬರ್ತೀನಿ ಮೇಡಮ್. ಒಳ್ಳೇದು. ಅಜಿತ್ ರೆಡಿನಾ? ಓಡೋ ರೆಡಿ ಇದೀರಾ ಕೇಳಿ ಮಾವ. ಅವ್ಳು ರೆಡಿ ಇದಾಳೆ. ನಚ್ಚಿ ನೀನು? ನಾನ್ ರೆಡಿ. ಭೂಮಿ, ನಾನ್ ಡಬಲ್ ರೆಡಿ. ಭೂಮಿ ಸ್ಪೀಡ್ ಅಪ್. ಫಾಸ್ಟ್ ಸ್ಪೀಡ್ ಅಪ್. ಓಕೆ, ನಿಂತ್ಕೋ. ಏನ್ ಮಾಡ್ತಿದ್ದೀರಾ? ಲೇಸ್ ಬಿಚ್ಚೋಗಿದೆ, ಕಟ್ತಾ ಇದೀನಿ. ಫೈಲ್ ಇದು ನನ್ಗೆ ಹೇಳಿದ್ರೆ ನಾನೇ ಮಾಡ್ಕೊತಿದ್ನಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ಹೇಳ್ತೀನಿ, ನೀನೇ ಮಾಡ್ಕೊಡು ಅಂತ.